ವಿಜಯಪುರ ಚಿನ್ನದ ಆಸೆ ತೋರಿಸಿ 20 ಲಕ್ಷ ಎಗರಿಸಿದ ದರೋಡೆಕೋರರು. ವಿಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ವೆಂಕಟಗಿರಿಕೋಟೆ ಬಳಿಯ ಖಾಸಗಿ ಲೇಔಟ್ನಲ್ಲಿ ಘಟನೆ ನಡೆದಿದೆ. ದೇವನಹಳ್ಳಿ ತಾಲ್ಲೂಕು ವಿಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯ ವೆಂಕಟಗಿರಿಕೋಟೆ ಬಳಿ ಇಂದು ಮಧ್ಯಾಹ್ನ ಆಂಧ್ರಪ್ರದೇಶ ಮೂಲದ ವಿಶ್ವಪ್ರಸಾದ್ ರೆಡ್ಡಿ ಎಂಬುವವರ ಬಳಿ ದರೋಡೆ ಮಾಡಲಾಗಿದೆ. 6 ಮಂದಿ ದರೋಡೆಕೋರರಿಂದ ಕೃತ್ಯದಲ್ಲಿ ಭಾಗಿಯಾಗಿದ್ದರು ಎಂದು ತಿಳಿದು ಬಂದಿದೆ. ನಮ್ಮ ಬಳಿಯಿರುವ 4 ಕೆಜಿ ಚಿನ್ನ ಕಡಿಮೆ ಬೆಲೆಗೆ ಕೊಡುವುದಾಗಿ ಹೇಳಿ ದರೋಡೆಗೆ ಸಂಚು ರೂಪಿಸಿ ವಂಚಿ ಹಾಕಿ ಚಿನ್ನವನ್ನು ತೋರಿಸಿದೆ. ವಿಶ್ವನಾಥ ಪ್ರಸಾದ ರೆಡ್ಡಿ ಬಳಿ ಇದ್ದ 20 ಲಕ್ಷವನ್ನು ಹೊಡೆದು ಬಡದು ಕೊಂಡೊಯ್ದಿರುವ ಘಟನೆ ಮಧ್ಯಾಹ್ನ ನಡೆದಿದೆ. ಮೊದಲು ಕೆಜಿ ಚಿನ್ನಕ್ಕೆ 20 ಲಕ್ಷ ಕೊಡಿ ಎಂದು ಹೇಳಿದ್ದ ಖತರ್ನಾಕ್ ಗ್ಯಾಂಗ್ ಆಂಧ್ರಪ್ರದೇಶದಿಂದ ವಿಮಾನದಲ್ಲಿ ಹಾರಿ ಬಂದು ಚಿನ್ನದ ಆಸೆಗೆ ಬಿದ್ದು ಬೆಂಗಳೂರಿನತ್ತ ಬಂದಿದ್ದ ವಿಶ್ವನಾಥ ರೆಡ್ಡಿ ಏರ್ಪೋರ್ಟ್ನಲ್ಲಿ ಇಳಿದು ದೂರವಾಣಿ ಕರೆ ಮಾಡಿದಾಗ ವೆಂಕಟಗಿರಿ ಕೋಟೆ ಬಳಿ ಬರುವುದಾಗಿ ಹೇಳಿ ಸಂಚು ರೂಪಿಸಿ 20 ಲಕ್ಷ ರೂಪಾಯಿ ಹಣವನ್ನು ದರೋಡೆ ಮಾಡಿದ್ದಾರೆ. ಈ ವೇಳೆ ವೆಂಕಟಗಿರಿ ಕೋಟೆ ಬಳಿ ಇಬ್ಬರ ತಲೆಗೆ ಹೊಡೆದು 20 ಲಕ್ಷ ದುಡ್ಡಿನೊಂದಿಗೆ ಪರಾರಿಯಾದ ದರೋಡೆಕೋರರು ಅತ್ತ ಚಿನ್ನವೂ ಇಲ್ಲ, ಇತ್ತ ದುಡ್ಡ ಸಹ ಕಳೆದುಕೊಂಡು ವಿಜಯಪುರ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಆಂಧ್ರವಾಲ ಈ ಬಗ್ಗೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡು ಪೊಲೀಸರು ತನಿಖೆ ಕೈಗೊಂಡಿರುತ್ತಾರೆ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಮತ್ತು ದೊಡ್ಡಬಳ್ಳಾಪುರ ಡಿವೈಎಸ್ಪಿ ಪಾಂಡುರಂಗ ಸ್ಥಳಕ್ಕೆ ಭೇಟಿ ಪರಿಶೀಲನೆ ನಡೆಸಿ ದರೋಡೆಕೋರರು ಹಿಡಿಯಲು ಪೊಲೀಸರು ನೇಮಿಸಲಾಗಿದೆ ಎಂದು ತಿಳಿದು ಬಂದಿದೆ.